ಒಂದು ವಿಚಾರವನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಏನು ಅಂತಂದರೆ, ಏನು ನಮ್ಮ ಕಾಡುಗೋಡಿ ವಾರ್ಡು ವಾಜಪೇಯಿ ರಸ್ತೆಯಲ್ಲಿ ಅಕ್ರಮವಾಗಿ ಅಂದಿನ BBMP ವಲಯದಲ್ಲಿ ಪರ್ಮಿಷನ್ ಇರಲ್ಲ, ಇಂದಿನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವಲಯದೊಳಗಡೆ ಕೂಡ ಪರ್ಮಿಷನ್ ಇಲ್ಲ. ಅಂತಹ RMC ಪ್ಲಾಂಟ್ಗಳು ಅಕ್ರಮವಾಗಿ ತಲೆ ಎತ್ತಿ ಇಲ್ಲಿ ಪ್ರತಿನಿತ್ಯ ಸುಮಾರು ಸಾವಿರಾರು ಜನಗಳು ಓಡಾಡುವ ರಸ್ತೆ ಇದು. ಸುತ್ತು ಕಮರ್ಷಿಯಲ್ಲು, ಜೊತೆಗೆ ಶಾಲೆ ಇದೆ, ಬಸ್ ಸ್ಟಾಪ್ ಇದೆ, ಮನೆಗಳಿದ್ದಾವೆ, ರೆಸಿಡೆನ್ಸಿ ಏರಿಯಾಗಳಿದೆ. ಇಷ್ಟು ಎಲ್ಲ ಇದ್ರೇನು ಜೊತೆಗೆ ಇದರ ಬಗ್ಗೆ ಮಾನ್ಯ ನಮ್ಮ ಪೊಲ್ಯೂಷನ್ ಬೋರ್ಡ್ ಅವ್ರಿಗೂ ಅಧಿಕಾರಿಗಳು, ಮೇಲಧಿಕಾರಿಗಳು MDಯಿಂದ ಹಿಡ್ಕೊಂಡು ಎಲ್ಲರಿಗೂ ಅವರ ಗಮನಕ್ಕೆ ತಗೊಂಡೋಗಿ ಕಂಪ್ಲೇಂಟ್ ರೈಸ್ ಮಾಡಿರ್ತೀರಿ. ಅಧಿಕಾರಿಗಳು ಕೂಡ ಈ ಪ್ಲ್ಯಾಂಟಿಗೆ ಫಸ್ಟ್ ಚಾಯ್ಸು ಹಾಗೂ ಕೀರ್ತಿ SRB ರೆಸಿಡೆನ್ಸ್ ಒಳಗಡೆ ಇರುವಂಥ ಪ್ಲ್ಯಾಂಟು ಅವ್ರಿಗೂ ನೋಟಿಸ್ ಕೊಟ್ಟಿರ್ತಾರೆ. ನೀವು ಇಲ್ಲಿ ನೋಡಿರ್ಬೋದು, ಅಧಿಕಾರಿಗಳು ಇಲ್ಲಿ ವಿಸಿಟ್ ಮಾಡಿ ನೋಟಿಸ್ ಕೊಟ್ಟು ಸ್ಟಾಪ್ ಮಾಡಿ ಅಂತಲೂ ಹೇಳಿ ನೋಟಿಸ್ ಕೊಟ್ಟ ಮೇಲೂ ಅದು 2025ರಲ್ಲಿ ಕೊಟ್ಟಿರ್ತಾರೆ. 26ರಲ್ಲೂ ಸತತವಾಗಿ ಕೂಡ ಸ್ಟಾಪ್ ಮಾಡಲಿಕ್ಕೆ ಅಂತ ಎಲ್ಲ ರೀತಿಯ ಅಧಿಕಾರಿಗಳು ಇಲ್ಲಿ ನೋಟಿಸ್ ಕೊಟ್ರೇನು ಅವರು ರಾಜಾರೋಷವಾಗಿ ರನ್ ಮಾಡ್ತಾ ಇದ್ದಾರೆ. ಅಂದರೆ ಅಧಿಕಾರಿಗಳು ಕೊಟ್ಟಿರುವಂಥ ನೋಟಿಸ್ಗೆ ಇವ್ರಿಗೆ ಕಿಮ್ಮಕ್ಕೂ ಬೆಲೆ ಕೊಡ್ತಾ ಇಲ್ವಾ? ಜನರ ಆರೋಗ್ಯದಲ್ಲಿ ಮೇಲೆ ಇವ್ರಿಗೇನು ಅಕ್ರೆ ಇಲ್ವಾ? ಅಂದರೆ ಇವ್ರಿಗೆ ದುಡ್ಡೇ ಮುಖ್ಯನಾ? ಸುತ್ತ ಎಲ್ಲ ಮನೆಗಳಿದ್ದಾವೆ, ಸಾವಿರಾರು ಲಕ್ಷಾಂತರ ಮನೆಗಳೇ ಇದ್ದಾವೆ ಅಂತಲೇ ಇಟ್ಕೊಬೋದು. ಆದ್ರೂ ಎಲ್ಲ ರೀತಿ ನೋಟಿಸ್ ಕೊಟ್ರೇನು ಸ್ಟಾಪ್ ಮಾಡಲಿಕ್ಕೆ ಇವರು ರಾಜಾರೋಷವಾಗಿ ನೋಡಬಹುದು ರನ್ ಮಾಡ್ತಾನೆ ಇದ್ದಾರೆ. ಅವ್ರ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಸುತ್ತಮುತ್ತ ಇರುವಂತಹ ಪರಿಸರಗಳು ಮಾಲಿನ್ಯ ಆಗ್ತಾ ಇದೆ. ಯಾವ ರೀತಿ ಇವರು ಈ ಥರ ರಾಜಾರೋಷವಾಗಿ ಮಾಡ್ತಾ ಇರೋದಕ್ಕೆ ಕಿಮ್ಮಕ್ಕು ಯಾರು? ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗ್ಬಿಟ್ಟಿದ್ದಾರಾ, ಅಥವಾ ಇಲ್ಲಿ ಲೋಕಲ್ ಇರೋರು ಎಲ್ಲ ಶಾಮೀಲಾಗಿದ್ದಾರಾ, ಅಥವಾ ಯಾರಿಗೂ ಇವ್ರ ಆರೋಗ್ಯ ಜನರ ಬಗ್ಗೆ ಆಲೋಚನೆ ಕೂಡ ಇಲ್ದಿರ ಇವ್ರು ರಾಜಾರೋಷವಾಗಿ ದುಡ್ಡು ಮಾಡೋಕ್ಕೆ ಎಲ್ಲ ಬಿಟ್ಟು ನಿಂತುಬಿಟ್ಟಿದ್ದಾರಾ? ಇವ್ರ ಬಗ್ಗೆ ಆಲ್ರೆಡಿ ಮಾನ್ಯ drop one size in a